ನಂಜುಂಡೇಶ್ವರನ ಶ್ರೀಕಂಠೇಶ್ವರನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಗೆಲ್ಲ ಸ್ವಾಗತ. ಹಲವಾರು ರೋಚಕ ವಿಚಾರಗಳು ಸಂಗತಿಗಳು ಈಗ ನಮಗೆ ಗೊತ್ತಾಗ್ತಿರುವಂಥದ್ದು. ಬನ್ನಿ, ಇದೆಲ್ಲದರ ಬಗ್ಗೆ ಏನು ಹೇಳ್ತಾರೆ ಮೈಸೂರಿನಿಂದ ಮತ್ತೊಬ್ಬರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂಥ ರಾಜಗೋಪಾಲಾಚಾರ್ಯರು. ರಾಜಗೋಪಾಲಾಚಾರ್ಯರೇ, ಎಲ್ಲದನ್ನು ಕೇಳಿದ್ರಿ, ನಮ್ಮ ಚರ್ಚೆಯನ್ನು ಕೂಡ ಗಮನಿಸಿದ್ರಿ. ತಾವು ಏನು ಅನ್ನಿಸ್ತಾ ಇದೆ ತಮಗೆ? ನಮಸ್ಕಾರ ಏನಾದರೆ ಒಂದು ಆರೋಗ್ಯಪರವಾದ ಚರ್ಚೆ. ತುಂಬಾ ಸಂತೋಷ ಆಗ್ತದೆ. ನಾಡಿನಾದ್ಯಂತ ಜಾಗೃತಿಯನ್ನ ಮೂಡಿಸತಕ್ಕಂಥ ಒಂದು ಪ್ರಯತ್ನ. ನಾನು ತುಂಬಾ ಸಂತೋಷ ಪಡ್ತೇನೆ. ಹೇಳಿ ಸರ್. ಅಲ್ಲ, ಇಂಥ ಚರ್ಚೆ ಆಗ್ತಿರುವಂಥದ್ದು ನಿಜ. ರಾಜಗೋಪಾಲಾಚಾರ್ಯ ಅವರೇ, ನಾನು ತಮಗೆ ನೇರವಾದಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಈ ರೀತಿಯ ಗೊಂದಲಗಳು ಅಂದರೆ ಹಿಂದಿನಿಂದಲೂ ಇತ್ತು, ಈಗಲೂ ಇದೆ. ಈಗ ಅದು ಎದ್ದು ನಿಂತಿರೋದಕ್ಕೆ ಕಾರಣ ಏನು ಅಂತೀರಿ ತಾವು? ಇಂತಹ ಒಂದು ಸಮಾಜದಲ್ಲಿ ಈ ಥರ ಆರೋಗ್ಯಪದ ಚರ್ಚೆ ಆದಾಗ ಈ ಸಂಸ್ಕೃತಿಯ ಒಂದು ಏನು ಮೇರು ಅಂತ ಹೇಳ್ತೀವಿ ಅದು ಉಳಿಸ್ಕೊಳ್ಳೋಕೆ ಸಾಧ್ಯ. ಯಾಕಂದರೆ ಈ ಶ್ರೀಕಂಠೇಶ್ವರ ಮತ್ತು ನಂಜುಂಡದ ಬಗ್ಗೆ ಏನು ಕಲ್ಪನೆ ಬಂದಿದೆ, ನಾವು ಬ್ರಾಹ್ಮಣರದನ್ನು ಹೇಗೆ ತೆಗೆದುಕೊಂಡು ಕೂಡ ನಾವು ಚರ್ಚೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗುತ್ತೆ. ನಾವು ಬ್ರಾಹ್ಮಣರಲ್ಲಿ ಹೇಗೆ ಅದನ್ನು ಇದು ಮಾಡ್ತೀವಿ, ಎಲ್ಲರೂ ಬ್ರಾಹ್ಮಣನೇ ಟಾರ್ಗೆಟ್ ಮಾಡಿದ್ರೆ ಹೇಗೆ? ನಮ್ಮ ರಾಘವೇಂದ್ರ ಸ್ವಾಮಿ ಪರಂಪರೆಗೂ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದ್ರ ಬಗ್ಗೆ ನಾನು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೇನೆ. ಈ ಸುಯಮೀಂದ್ರ ಸ್ವಾಮಿಗಳವರ ಈ ನಮ್ಮ ರಾಘವೇಂದ್ರ ಸ್ವಾಮಿ ಪರಂಪರೆಯಲ್ಲಿ ಬಂದ ಸುಯಮೀಂದ್ರ ಸ್ವಾಮಿಗಳ ಹೆಸರು ಏನು ಅಂದ್ರೆ ಶ್ರೀನಿವಾಸ ನಂಜುಂಡ ರಾಘವೇಂದ್ರ ಅಂತ ಅವರ ಹೆಸರು. ಅಂದ್ರೆ ಬ್ರಾಹ್ಮರು ನಂಜುಂಡ ಅನ್ನೋದನ್ನ ಖಂಡನೆ ಮಾಡ್ತಾರೆ ಅನ್ನೋದು ಸರಿಯಲ್ಲ. ಅಂದ್ರೆ ಸುಯಮೀಂದ್ರ ಸ್ವಾಮಿ ಅಂತ ಒಬ್ಬ ಸಂಸ್ಕೃತ ಸಾಹಿತಿಗಳು, ದೊಡ್ಡ ವಿದ್ವಾಂಸರು ನಂಜುಂಡೇಶ್ವರನ ಹೆಸರನ್ನ ಅವರ ಮಧ್ಯದಲ್ಲಿ ಸೇರಿಸ್ಕೊಂಡಿದ್ರು. ಶ್ರೀನಿವಾಸ ನಂಜುಂಡ ರಾಘವೇಂದ್ರ ಅಂತ ಅವರ ಹೆಸರು. ಆಮೇಲೆ ಅವರು ಕನ್ನಡದ ಅನೇಕ ದಾಸಾಹಿತ್ಯದ ಕೃತಿಗಳನ್ನ ಕೂಡ ಬರೆದ್ರು. ಆ ಕೃತಿಗಳ ಅಂಕಿತ ಸಿರಿ ನಂಜುಂಡ ಅಂತ. ಹೀಗೆ ನಾವು ತುಂಬಾ ಅದನ್ನ ಇಷ್ಟಪಡ್ತೇವೆ, ನಂಜುಂಡ ಅನ್ನೋ ಹೆಸರನ್ನ. ಹಾಗೆ ಬಾದರಾಯಣ ವಿಠಲರು ಅಂತ ದಾಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಬ್ಬ ದೊಡ್ಡ ದಾಸವರೇಣ್ಯರು, ಅವರು ನಂಜುಂಡ ನಟ ಜನಪದ ಅಂತ ಒಂದು ದೊಡ್ಡ ಒಂದು ಪಾಪ್ಯುಲರ್ ಕೃತಿ. ಆ ಕೃತಿಯಲ್ಲಿ ನಂಜುಂಡ ಅನ್ನೋ ಹೆಸರನ್ನೇ ಶ್ರೀಕಂಠೇಶ್ವರನಿಗೆ ಇಟ್ಟಿದ್ದಾರೆ. ಹಾಗೆ ಇದಲ್ಲದೆ ಈ ನಮ್ಮ ದೇವಸ್ಥಾನ ಚರಿತ್ರೆ ಬಂದಾಗ ಈ ಮೈಸೂರಿನ ಮುಜರಾಯಿ ಮ್ಯಾನ್ಯುಯಲ್ ನೋಡಬೇಕಾಗ್ತದೆ. ಹಾಗೆ ಶಾಸನ ಸಂಪುಟ, ಕರ್ನಾಟಕದ ಶಾಸನ ಸಂಪುಟಗಳನ್ನ ನೋಡಿ, ಅದರಲ್ಲೂ 3ನೇ ಸಂಪುಟದಲ್ಲಿ ನಂಜನಗೂಡು ಬಗ್ಗೆ ವಿಶೇಷವಾಗಿ ಬರ್ತದೆ. ಅದಲ್ಲದೆ ಈ ನಂಜನಗೂಡಿನ ಒಂದು ಸಾಂಸ್ಕೃತಿಕ ಅಧ್ಯಯನ ಮಂಜುಳಾ ಹುಲ್ಲಳ್ಳಿ ಅವರು ಅದನ್ನ ಚೆನ್ನಾಗಿ ಬರೆದಿದ್ದಾರೆ. ಇದಲ್ಲದೆ ಮೈಸೂರು ರಾಜವಂಶಾವಳಿ, ಈ ಕರ್ನಾಟಕ ರಾಜ್ಯ ಗೆಜೆಟಿಯರು ಮತ್ತು ಸ್ಕಂದ ಪುರಾಣದಲ್ಲಿ ಬರತಕ್ಕಂಥ ಗರಳಪುರಿ ಮಹಾತ್ಮ, ಇವೆಲ್ಲವನ್ನ ಅವಲೋಕನ ಮಾಡಿದಾಗ ಈ ಶ್ರೀಕಂಠೇಶ್ವರನ ಹೆಸರು ಮತ್ತು ಈ ಶಾಸನದಲ್ಲಿ ಬಂದಿರತಕ್ಕಂಥ ಈ ಅನೇಕ ಶಾಸನಗಳಲ್ಲಿ ಬರತಕ್ಕಂಥ ಉಲ್ಲೇಖಗಳಲ್ಲಿ ಮಹಾರಾಜ ಕೊಟ್ಟ ದತ್ತಿ ಇರ್ಬೋದು, ದಾನ ಇರ್ಬೋದು, ಬೆಳ್ಳಿ ಕುದುರೆ ಮೇಲೆ, ಬೆಳ್ಳಿ ಕಟ್ಟಿನ ಮೇಲೆ, ಒಂದು ಕಲ್ಲಿನ ಮಂಟಪದ ಮೇಲೆ ಶ್ರೀಕಂಠೇಶ್ವರ ಅನ್ನೋ ಹೆಸರು ಬರ್ತದೆ. ನಂಜುಂಡೇಶ್ವರ ದೇವಸ್ಥಾನಕ್ಕೆ ಕೊಟ್ಟ ದತ್ತಿ ಅಂತಲೂ ಬರ್ತದೆ. ಹೀಗೆ 2 ಹೆಸರನ್ನ ಉಲ್ಲೇಖ ಮಾಡಿಕೊಂಡು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ತಾವು ಹೇಳಿದ್ರಿ ಇಲ್ಲಿಗೂ ಮತ್ತೆ ಮಂತ್ರಾಲಯಕ್ಕೂ ನೇರ ಸಂಬಂಧ ಇದೆ ಅಂತ. ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ನೀವು ಈಗಿನ ಸ್ವಾಮಿಗಳಿಗೂ ಕೂಡ ನೀವು ಆಪ್ತ ಕಾರ್ಯದರ್ಶಿಗಳು. ಮಂತ್ರಾಲಯ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಅದಕ್ಕೆ ತಮ್ಮ ಒಂದು ಒಂದು ಜವಾಬ್ದಾರಿ ಏನಿದೆ, ನಿಮ್ಮ ಕೆಲಸ ಏನಿದೆ, ಅದು ಕೂಡ ಕಾರಣ ಆಗಿದೆ. ನೀವು ಇದನ್ನು ಹೇಗೆ ಉಲ್ಲೇಖಿಸ್ತೀರಿ? ಸೊ ಇಂಥ ಒಂದು ಪ್ರಶ್ನೆಗಳು ಪದೇ ಪದೇ ಹೇಳಲಿಕ್ಕೆ ಕಾರಣಗಳೇನು? ಎಲ್ಲೋ ಒಂದು ಕಡೆಗೆ ಮೇಲ್ಜಾತಿಯವರ ದೌರ್ಜನ್ಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ಒಂದು ಜಾತಿಗೆ ಸೂಚಕ ಅಲ್ಲ, ಅದು ಒಂದು ಸಂಸ್ಕೃತಿಯ ಸೂಚಕ. ಎಲ್ಲೋ ಒಂದು ಕಡೆಗೆ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಇಂಥದ್ದೆಲ್ಲವೂ ಕೂಡ ಬದಲಾವಣೆಗಳಾಗಿದೆ ಹೆಸರುಗಳು ಅನ್ನುವಂಥದ್ದು. ಅದನ್ನು ಒಪ್ತೀರಾ ತಾವು? ಇಲ್ಲ, ನಾನು ಒಪ್ಪಲ್ಲ. ನಾನು ಹೇಳಿದ್ನಲ್ಲ, ಈ ಥರ ಇದ್ರೆ ನಮ್ಮ ಸುಯಮೀಂದ್ರ ಸ್ವಾಮಿಗಳು ಅವರು ತಮ್ಮ ಹೆಸರನ್ನ, ಪೂರ್ವಾಶ್ರಮದ ಹೆಸರನ್ನ ಶ್ರೀನಿವಾಸ ನಂಜುಂಡ ರಾಘವೇಂದ್ರ ಅಂತ ಯಾಕೆ ಇಟ್ಕೊಳ್ತಾ ಇದ್ರು? ಅವರ ಅಂಕಿತ, ದಾಸಾಹಿತ್ಯದ ಅಂಕಿತದಲ್ಲಿ ನಂಜುಂಡ, ಸಿರಿ ನಂಜುಂಡ ಅನ್ನುವ ಅಂಕಿತವನ್ನು ಯಾಕೆ ಇಟ್ಕೊಳ್ತಾ ಇದ್ರು? ಇದನ್ನ ನಾನು ಕೇಳ್ತೀವಿ. ಹಾಗೆ ಇದು ಶ್ರೀಕಂಠೇಶ್ವರ ಮತ್ತೆ ಏನು ನಾವು ನಂಜುಂಡ ಅಂತೀವಿ, ಬಹುಶಃ ಹೀಗೆ ಅನ್ಕೋಬಹುದು. ಅಮ್ಮ ಅಂದ್ರೆ ಅದೆಷ್ಟು ಸಂತೋಷ, ಮಾತಾ ಅಂದ್ರೆ ಸಂಸ್ಕೃತ, ಅದನ್ನಕ್ಕೂ ಈ ಆಡು ಭಾಷೆ ಬಳಸದೆ ಸೊಗಸು. ಆದರೆ ಇದನ್ನ ಒಂದು ಜಾತಿಗೆ ಸಂಬಂಧಪಟ್ಟಂತ ಸೀಮಿತ ಮಾಡೋದು ಅದು ಬಹುಶಃ ಸರಿಯಲ್ಲ ಅಂತ ನಾನು ರಾಜಗೋಪಾಲಾಚಾರ್ಯ ಅವರು ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇಷ್ಟಪಡ್ತೀನಿ. ಏನಂತಂದ್ರೆ ಜಾತಿ ಅಥವಾ ಭಾಷೆ ಇವೆರಡಕ್ಕೂ ಬಹಳ ಹತ್ತಿರದ ಸಂಬಂಧವಾಗಿ ನಾವು ಮಾತಾಡೋದು ತಪ್ಪಾಗತ್ತೆ. ಅಥವಾ ಬ್ರಾಹ್ಮಣರಿಂದ ದೌರ್ಜನ್ಯಕ್ಕಾಯಿತು ಅದೆಲ್ಲ ನಾವು ಹೇಳುವಂಥದ್ದೇ ಅಲ್ಲ. ಯಾಕೆಂತಂದರೆ ಅವರಾಗೆ ನಮಗೆ ಬೇಕು ಅಂತೇಳಿ ಹೇಳಿ ದೇವಸ್ಥಾನದೊಳಗೆ ನುಗ್ಗಿದ್ದಾಗಲೇ ಆ ಥರದ್ದೇನು ಇತಿಹಾಸ ಇಲ್ಲ. ಭಾಳ ಸ್ಪಷ್ಟವಾಗಿ ನಂಜಾರಸರು ಹೇಳಿದರು. ಏನಂತಂದರೆ ಪೂರ್ಣಯ್ಯವರ ಕಾಲದಲ್ಲಿ ಈ ಥರದ ಬದಲಾವಣೆಗಳಾಗೋಯ್ತು ಅಂತ.
ಬಹುಶಃ ಅದನ್ನು ಸಹ ಸರ್ಕಾರದ ಮುಂದೆ ಇಟ್ಟು ಅದರ ಬಗ್ಗೆ ಕೇಳ್ಬೋದು, ನ್ಯಾಯಾಲಯದಲ್ಲೂ ಸಹ ಕೇಳ್ಬೋದು. ಒಂದು ಇಲ್ಲಿ ಚರ್ಚೆ ಬರ್ತಕ್ಕಂಥದ್ದು ಏನಂತಂದರೆ ನಂಜುಂಡ ಅನ್ನುವಂಥದ್ದು ಕರಿಬೇಕಾ, ಶ್ರೀಕಂಠ ಅನ್ನೋದು ಕರಿಬೇಕಾ, ಇಲ್ಲಿ ಬಹಳ ಮುಖ್ಯ. ಇಲ್ಲಿ ಸ್ವಾಮೀಜಿ ತಾವು ಹೇಳುವಂಥದ್ದು ವಾಸ್ತವಾದಂಥ ಸಂಗತಿ. ಇದು ಪ್ರಸಂಗ ಏನಾಗ್ತದೆ ಅಂತಂದರೆ, ಎಲ್ಲೋ ಒಂದು ಕಡೆ ತಾನು ಮೇಲಾಗಬೇಕು ಮತ್ತು ಮೇಲಾಟ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದಾಗ್ತದೆ. ಈ ಸಂಸ್ಕೃತ ಮತ್ತು ಧರ್ಮ ಇವೆರಡರ ನಡುವೆ ಬಂದಂಥ ಈ ಸಮೀಕರಣನೂ ಇದೇ ರೀತಿಯಲ್ಲೇ. ಸಂಸ್ಕೃತಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ, ಸಂಪ್ರದಾಯಕ್ಕೂ ಸಂಸ್ಕೃತಕ್ಕೂ ಸಂಬಂಧ ಇದೆ. ಓಕೆ, ಸಂಪ್ರದಾಯ ಪಾಲನೆ ಶಾಸ್ತ್ರಗಳನ್ನು ಕುರಿತದ್ದು, ಧರ್ಮದ ಪಾಲನೆ ಅನುಭವದ ನೆಲೆಯಲ್ಲಿ. ನಮ್ಮ ಆಚಾರ್ಯರೆಲ್ಲರೂ ಅನುಭಾವಿಗಳಾಗಿ ತಮ್ಮ ಕಂಡ ಬೆಳಕನ್ನು ಕೊಟ್ಟರು, ಅದನ್ನು ಕೂಡಿಟ್ಟಂಥ ಶಾಸ್ತ್ರಿಗಳು ಶಾಸ್ತ್ರದ ರಚನೆ ಮಾಡಿದ್ರು. ಆ ಲೆಕ್ಕದಲ್ಲಿ ಹೆಸರೇನಾದರೂ ಆಗಲಿ ಅಂತ ಅನ್ನೋಂಥ ಪ್ರಶ್ನೆ. ಮತ್ತು ನಮ್ಮ ಆಚಾರ್ಯರು ಹೇಳಿದ ಮಾತು ಸರಿ. ಅಲ್ಲಿ ದೇವರ ಹೆಸರನ್ನು ಅವರು ನಂಜುಂಡ ಮತ್ತು ರಾಘವೇಂದ್ರ ಅಂತ ಹೇಳಿ ಹೆಸರಿಟ್ಟರು, ಮತ್ತು ಸಿರಿ ನಂಜುಂಡ ಅಂತ ಉಪಯೋಗಿಸಿದ್ರು. ಇದೆಲ್ಲ ಕರೆಕ್ಟು, ಅದನ್ನೆಲ್ಲ ನಾವು ಒಪ್ಪೋಣ. ಇದರಲ್ಲಿ ದೌರ್ಜನ್ಯ ಅಂತ ಅನ್ನೋಂಥ ಪ್ರಶ್ನೆ ಅಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರ ಮೇಲೆ ಇಡುವಂಥ ಪ್ರಯತ್ನ ಅಷ್ಟೇ. ಒಂದು ಹೇಳ್ತೇನೆ, ಮಣ್ಣಿನ ಮಕ್ಕಳು ಅಂತಂದರೆ ನಂಜುಂಡನನ್ನು ಅಪ್ಪ ಅಂತ ಭಾವಿಸಿದವರು ನಂಜುಂಡ ಅಂತ ಕರೆದ್ರು. ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಶ್ರೀಕಂಠ ಅಂತ ಕರೆದ್ರು ಅಷ್ಟೇ. ನಂಜುಂಡನನ್ನು ಅಪ್ಪ ಅಂತ ತಿಳಿದವರು ನಂಜುಂಡ ಅಂತ ಕರೆದ್ರು. ಅವ್ರು ಹೇಳಿದ್ರಲ್ಲ, ಅಮ್ಮ ಮತ್ತು ಮಾತಾ ಅಂತ ಅನ್ನೋವಂಥ ವ್ಯತ್ಯಾಸ ಹೇಳಿದ್ನಲ್ಲ. ಹೃದಯದಿಂದ ಬಂದದ್ದು ನಂಜುಂಡ, ಬುದ್ಧಿಯಿಂದ ಬಂದದ್ದು ಶ್ರೀಕಂಠ. ಆದರೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ತಾಯಿಯನ್ನು ನೀವು ಅಮ್ಮ ಅಂತ ಕರೆಯೋದೇ ಬೇರೆ, ತಾಯಿ ಅಂತ ಕರೆಯೋದಿಲ್ಲ ಯಾರ ಮನೆಯಲ್ಲೂ. ಬೇರೆಯವ್ರಿಗೆ ಹೇಳುವಾಗ ನಮ್ಮ ತಾಯಿ ಅಂತ ಹೇಳ್ಬೋದು ಬಿಟ್ರೆ ಅರ್ಥ ನಿಜ ನಿಜ ಅರ್ಥಗಳು ಒಂದೇ ಆಗ್ತವೆ. ಅಮ್ಮ, ತಾಯಿ, ಆಯಿ, ಅವ್ವೆ, ಅಬ್ಬೆ, ಅಂಬ, ಮಾತಾ, ಏನಂದ್ರು ಅವಳೇ ಅಲ್ವೇ. ಅಬ್ಬೆ ಅಂತ ಕರೆಯೋದಿದೆಯಲ್ಲ, ಇನ್ನು ಅಪ್ಪುಗೆನೆಲ್ಲ. ಆಮೇಲೆ ಇನ್ನೂ ಒಂದು ಹೇಳ್ತೇನೆ, ಅಮ್ಮ ಅಂತ ಅನ್ನುವಂಥದ್ದು ಮಾತಾ ಅನ್ನೋದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತೇನೆ. ಹೇಗೆ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರಗಳು ಗಮನಿಸ್ತಾ ಇದ್ದಾರೆ. ಅಲ್ಲ, ಹೇಳ್ತೀನಿ, ಓಂ ಮತ್ತು ಆ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಪರಮಾತ್ಮನ ಅವ್ಯಕ್ತವಾದ ಪರಮಾತ್ಮನ ಹೃದಯದಿಂದ ಬಂದದ್ದು ಅಂತ ಹೇಳ್ತಾರೆ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ ಅಂತ. ಅಮ್ಮ ಅನ್ನೋದರಲ್ಲಿ ಆ ಅನ್ನೋದ ಹೃದಯದ ಧ್ವನಿ ಬರ್ತದೆ, ಮಾತಾ ಅನ್ನೋದರಲ್ಲಿ ತುಟಿಗಳು ಕೂಡಿ ಹೋಗ್ತವೆ. ಅಂದರೆ ಮಾತೃಭಾವನೆ ಹೃದಯದ ಮಾತಾಗೋದಿಲ್ಲ, ಅದು ಬುದ್ಧಿಯ ಮಾತಾಗ್ತದೆ, ಅಲ್ಲಿ ತುಟಿ ಸೇರಿ ಹೋಗ್ತದೆ. ತುಟಿ ತೆರೆದ ಮಾತಿದೆಯಲ್ಲ, ಹೃದಯ ಬಿಚ್ಚಿದ ಮಾತಿದೆಯಲ್ಲ, ಇದು ಅಮ್ಮ. ಇದಕ್ಕೇನು ಹೇಳ್ತಾರೆ ಶಾಸ್ತ್ರ? ಅಲ್ಲ, ನೀವು 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 ಒಂದನ್ನು ಹೇಳಿದ್ರೆ ನೀವು ದಯವಿಟ್ಟು ಉಲ್ಲೇಖಿಸಬೇಕು ಅಂತ ನಾನು ಹೇಳ್ತೀನಿ. ನಾನು ಏನು ಅಂದರೆ, ಯಾರೋ ಒಬ್ರು ಏನು ಗೊತ್ತಿಲ್ಲದೆ ಭಗವಂತನ ಮಾತ್ರ ನೋಡ್ಲಿಕ್ಕೆ ಬಂದಿರುವಂಥದ್ದು, ಭಗವಂತನಿಗೆ ಮಾತ್ರ ಅರಿಕೆ ಮಾಡಕ್ಕೆ ಬಂದಂತ ಮಹಿಳೆ ಏನು ಹೇಳಿದ್ರು ಅನ್ನೋದನ್ನ ಹೇಳ್ತಾ ಇದ್ರಿ ತಾವು, ಹೇಳ್ಬಿಡಿ. ಇದು ನಮ್ಮ ಹಳ್ಳಿಯ, ಇದು ಕನ್ನಡದ ಜನಪದರ ಹೆಣ್ಣು ಮಗಳ ಒಂದು ನುಡಿ. ಅದು ಒಬ್ಬ ತಾಯಿ ತನ್ನ ಹೃದಯದ ನೋವನ್ನು ಭಗವಂತನ ಮುಂದೆ ಹೇಳ್ಕೊಳ್ಳಿಕ್ಕೆ ನಂಜನಗೂಡು ದೇವಸ್ಥಾನಕ್ಕೆ ಬಂದ್ಲು. ನಂಜುಂಡೇಶ್ವರನ ಹತ್ರ ಬಂದು ನಂಜುಂಡೇಶ್ವರನ ಶ್ರೀಕಂಠ ಅಂತ ಮಾಡಿಕೊಂಡಂಥ ವ್ಯವಸ್ಥೆ ಏನು ಮಾಡ್ತು ಅಂದರೆ, ಅವ್ರನ್ನ ಬಾಗಿಲಲ್ಲಿ ನಿಲ್ಲಿಸ್ತು. ಏನು ನಿಮ್ಮ ಕಷ್ಟ ಹೇಳಿ, ನಾವು ಅದನ್ನು ದೇವರಿಗೆ ಹೇಳ್ತೇವೆ ಅಂತ. ಆ ಹಳ್ಳಿ ಹೆಣ್ಣುಮಗಳು ಹೇಳಿದಂಥ ತ್ರಿಪದಿ, ಇದು ಜನಪದ ತ್ರಿಪದಿಯಲ್ಲಿರುವಂಥ ಒಂದು ಪ್ರಮುಖವಾಗಿರುವಂಥ ತ್ರಿಪದಿ ನಾನು ಹೇಳ್ತೇನೆ. ದೇವರಿಗೆ ಬಂದೀವಿ ದಾರಿ ಬಿಡೋ ಪೂಜಾರಿ, ದೇವರಿಗೂ ನನಗೂ ಒಳ ಮಾತು. ನನ್ನ ಹೃದಯದ ನೋವನ್ನು ನಾನು ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ತೇನೆ, ದೇವರ ಹತ್ರ ಹೇಳ್ಕೊಳ್ತೇನೆ, ಮೀಡಿಯೇಟರ್ ಬೇಕಾಗಿಲ್ಲ ಅಂತ ಹೇಳಿದ್ಲ ತಾಯಿ. ಅಲ್ಲ, ಇದು ಇತಿಹಾಸ ಸಮೇತ ಇದು ಇತಿಹಾಸ ಸಮೇತ ಪುಷ್ಟೀಕರಿಸುತ್ತೆ. ಫಸ್ಟ್ ಫ್ಯಾಂಟಾಸ್ಟಿಕ್. ಏನು ಅಂತಂದ್ರೆ, ಇಲ್ಲಿ ದೇವರಿಗೂ ನನಗೂ ನಡುವೆ ಮಾತ್ರ ಸಂಬಂಧ ಇರುವಂತದ್ದು, ಮತ್ತೆ ಮಧ್ಯದಲ್ಲಿ ಯಾರು ಬೇಕಾಗಿಲ್ಲ ಅನ್ನುವಂಥದ್ದು. ಅದು ಹೃದಯದ ನೋವನ್ನ ದೇವರ ಮುಂದೆ ನಾನು ಹೇಳ್ಕೊಳ್ಳೋ ಹಾಗೆ ಮೂರನೇವ್ರ ಕಡೆಯಿಂದ ಹೇಳಿಸ್ಲಿಕ್ಕೆ ಆಗೋಲ್ಲ. ನಿಜ, ಬಹಳ 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 ಅದ್ಭುತವಾದಂತ ಮಾತು. ಬಹುಶಃ ಈ ಮಾತಿನ ಅರ್ಥನೇ ಅದು ನಂಜುಂಡ ಅನ್ನೋದಿದೆಯಲ್ಲ, ಇದು ಹೃದಯದ ಮಾತು. ಅದಕ್ಕೆ ನಾನು ಹೇಳಿದ್ದು, ನಂಜುಂಡ ಅನ್ನುವುದು ಹೃದಯದ ಮಾತು, ನಮ್ಮ ಅಪ್ಪನನ್ನ ಕರೆಯುವಂತ ವಿಧಾನ. ಶ್ರೀಕಂಠ ಅಂತ ಅನ್ನೋದು ನಮ್ಮ ಅಪ್ಪನ ಡಿಸಿಗ್ನೇಷನ್ ಕೊಟ್ಟು ಹೇಳುವಂಥ ವಿಧಾನ ಅದಷ್ಟು. ಓಕೆ, ಫೈನ್. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನೇನು ಚರ್ಚೆಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕೊನೆಯದಾಗಿ ಏನು ಹೇಳ್ತಾರೆ ಗೆಸ್ಟ್ಗಳು ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಮರಳಿ ಬರ್ತೀವಿ.